ಮಾಡ್ತೀರಿ? ನಾಳೆ ನಾಷ್ಟಕ್ಕೆ ಏನು ಮಾಡಲಿ ರೀ? ನಾಳೆ ಇಡ್ಲಿ ಸಾಂಬಾರು ಮಾಡಲ್ಲ. ಬೆಳಿಗ್ಗೆ ಏನು ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ಈ ಗ್ಲಾಸಿಂದ 1 2 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರ್ತೀನಿ. 2 ಸಲ ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ಅಕ್ಕಿನ 2 ಸರಿ ಚೆನ್ನಾಗಿ ವಾಶ್ ಮಾಡ್ಕೊಂಬಂದಿದ್ದೀನಿ. ಇದಕ್ಕೆ ನೀರು ಹಾಕಿ ನೆನೆಯಕ್ಕೆ ಇಡ್ತೀನಿ. ಈಗ 3 ಗ್ಲಾಸ್ ಅಕ್ಕಿನ ನೆನೆಲಿಕ್ಕೆ ಇಟ್ಟಿದ್ದೀನಿ. ಇದನ್ನು ಈಗ ಮತ್ತೊಂದು ಪಾತ್ರೆ ಇಟ್ಕೊಂಡು ಉದ್ದಿನಬೇಳೆ ನೆನೆಗೆ ಹಾಕಬೇಕು. ಯಾವ ಗ್ಲಾಸ್ಲಿಂದ 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ವಲ್ಲ ಅದೇ ಗ್ಲಾಸಿಂದ 1 ಗ್ಲಾಸ್ 1.5 ಗ್ಲಾಸ್ ಹಾಕೋಬೇಕು. ಇದನ್ನು ಚೆನ್ನಾಗಿ ನೀರು ಹಾಕ್ಕೊಂಡು ವಾಶ್ ಮಾಡ್ಕೊಂಡು ಬರಬೇಕು. 1-2 ಸರಿ ವಾಶ್ ಮಾಡಿ ಈಗ ಉದ್ದಿನಬೇಳೆ ತೊಳ್ಕೊಂಡು ಬಂದು ಇದಕ್ಕೂ ನೀರು ಹಾಕಿ ನೆನೆಯಲಿಕ್ಕೆ ಇಡಬೇಕು. ನಾವೀಗ ಚೆನ್ನಾಗಿ ಉದ್ದಿನಬೇಳೆನೂ ಫುಲ್ ನೀರು ಹಾಕಿ ನೆನೆಯಕ್ಕೆ ಇಟ್ಟಿದ್ದೀನಿ. ಈಗ ಮತ್ತೊಂದು ಪಾತ್ರೆ ತೊಗೊಂಡು ಯಾವ ಗ್ಲಾಸಲ್ಲಿ ನಾವು ಉದ್ದಿನಬೇಳೆ ಅಕ್ಕಿ ತೊಗೊಂಡಿದ್ವಲ್ಲ ಅದೇ ಗ್ಲಾಸಲ್ಲಿ 1 ಗ್ಲಾಸ್ ಮತ್ತು ಅವಲಕ್ಕಿ ತೊಗೋತಾ ಇದ್ದೀನಿ. ಅವಲಕ್ಕಿನೂ 1.5 ಕಪ್ ತೊಗೋಬೇಕು. ಇದನ್ನ ಅರ್ಧ ಕಪ್ ತೊಗೋಬೇಕು ನಾನು. ಇದು 1 ಗ್ಲಾಸ್ ಹಾಕ್ಕೊಂಡಿದ್ದೆ ನೋಡಿ, ಇದು ಅರ್ಧ ಗ್ಲಾಸು. ಅದೇ ಗ್ಲಾಸ್ಲಿಂದ 1.5 ಗ್ಲಾಸ್ ಅವಲಕ್ಕಿ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನೀರು ಹಾಕಿ ಇದನ್ನು ಸಹ ವಾಶ್ ಮಾಡಿಕೊಂಡು ಇದು 1 ಸರಿ ವಾಶ್ ಮಾಡಿಕೊಂಡು ನೀರು ಹಾಕಿ ನೆನೆಯಕ್ಕೆ ಇಡ್ತೀನಿ. ಈಗ ಅವಲಕ್ಕಿ ಕೂಡ ತೊಳ್ಕೊಂಡಾಯಿತು. ಈಗ ಇದಕ್ಕೂ ನೀರು ಹಾಕಿ ನೆನೆಯಲಿಕ್ಕೆ ಇಡ್ತೀನಿ. ಈ ಗ್ಲಾಸಿಂದ 3 ಗ್ಲಾಸ್ ಅಕ್ಕಿ ತೊಳೆದು ನೆನೆಯಲಿಕ್ಕೆ ಇಟ್ಕೊಂಡಿದ್ದೀನಿ. ಇದೇ ಗ್ಲಾಸ್ಲಿಂದ 1.5 ಕಪ್ ಉದ್ದಿನಬೇಳೆನೂ ನೆನೆಯಲಿಕ್ಕೆ ಇಟ್ಕೊಂಡಿದ್ದೀನಿ. ಮತ್ತು 1.5 ಕಪ್ ಅವಲಕ್ಕಿನೂ ನೆನೆಯಕ್ಕೆ ಇಟ್ಕೊಂಡಿದ್ದೀನಿ. ಇಡ್ಲಿ ಹಿಟ್ಟು ಮಾಡೋಕ್ಕಿಂತ ಮುಂಚೆ ಇದನ್ನ ತೊಳೆದೆಲ್ಲ ನೆನೆ ಹಾಕ್ಕೊಂಡು ಇಟ್ಕೋಬೇಕು. ಟೈಮ್ ಇದ್ದರೆ ರಾತ್ರಿ ಮಧ್ಯಾಹ್ನ ನೆನೆ ಇಟ್ಕೊಂಡು ರಾತ್ರಿ ರುಬ್ಕೊಂಡು ಉಬ್ಲಿಕ್ಕೆ ಬಿಡಬೇಕು. ಇಟ್ಟು ಬೆಳಗ್ಗೆ ಮಾಡ್ಕೋಬೋದು. ಟೈಮ್ ಇಲ್ಲಾಂದರೆ 2 ತಾಸಾದರೂ ನೆನೆಯಲಿಕ್ಕೆ ಇಡಬೇಕು. 2 ತಾಸು ನೆನೆ ಇಡೋ ಮುಂಚೆ ಬಿಸಿನೀರಿನಲ್ಲಿ ನೆನೆ ಇಟ್ಟರೆ ಜಲ್ದಿ ನೆನೆಯುತ್ತೆ. ಅಕ್ಕಿ ನೆನೆಸೋಕೆ ಇಟ್ಟಿದ್ವಲ್ಲ, ಈಗ ಚೆನ್ನಾಗಿ ಅಕ್ಕಿ ನೆನೆದೈತೆ ನಮ್ಮದು. ಚೆಂದಾಗಿ ಅಕ್ಕಿನೂ ನೆನೆದೈತಿ. ಇದನ್ನು ನೀರು ತೆಗೆದು ಮಿಕ್ಸಿಗೆ ಹಾಕೋಬೇಕು. ಮಿಕ್ಸಿಗೆ ಹಾಕೋದು ನಾನು ತೋರಿಸ್ತೀನಿ. ಈಗ ಉದ್ದಿನಬೇಳೆನೂ ಚೆನ್ನಾಗಿ ನೆನೆದೈತಿ. ಅವಲಕ್ಕಿನೂ ನೆನೆಯಕ್ಕೆ ಇಟ್ಟಿದ್ದೆಲ್ಲ ಅವಲಕ್ಕಿನೂ ಪೂರ್ತಿ ನೆನೆದೈತಿ. ಈಗ ಮಿಕ್ಸಿ ಮಾಡ್ಕೋಬೇಕು ಇದನ್ನೆಲ್ಲ ನಾವು. ಮೊದಲಿಗೆ ಅವಲಕ್ಕಿ ರುಬ್ಕೋತಾ ಇದ್ದೀನಿ. ಅವಲಕ್ಕಿ ಪೂರ್ತಿ ಸಣ್ಣಗೆ ನೀರು ಹಾಕೊಂಡು ರುಬ್ಕೋಬೇಕು. ಅವಲಕ್ಕಿ ಅದ್ರ ಪೂರ್ತಿ ನುಣ್ಣಗೆ ರುಬ್ಕೋಬೇಕು. ಫಸ್ಟಿಗೆ ಅವಲಕ್ಕಿನೇ ನುಣ್ಣಗೆ ರುಬ್ಕೊಂಡಿದ್ದೀನಿ ನಾನು. ಪೂರ್ತಿ ನುಣ್ಣಗಾಗಿರ್ಬೇಕು ಅವಲಕ್ಕಿ. ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ತೊಳೆದು ಉದ್ದಿನಬೇಳೆನೂ ಪೂರ್ತಿ ಸಣ್ಣಗೆ ಪೇಸ್ಟ್ ರುಬ್ಕೋಬೇಕು. ಇದನ್ನು ಈಗ ಮಿಕ್ಸಿ ಹಾಕ್ಕೊಂಡು ಬರ್ತೀನಿ. ಪೂರ್ತಿ ಸಣ್ಣ ಮಾಡ್ಕೋಬೇಕು ಉದ್ದಿನಬೇಳೆನೂ ಪೂರ್ತಿ ನುಣ್ಣಗಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೋಡ್ಬೋದಿಲ್ಲ. ಅಕ್ಕಿ ಹಾಕ್ಕೊಂಡಿದ್ದೀನಿ. ಈಗ ಅಕ್ಕಿನ ಪೂರ್ತಿ ನುಣ್ಣಗೆ ರುಬ್ಬಾರ್ದು, ತರಕಾರಿಯಾಗಿ ಇರಬೇಕು ಅಕ್ಕಿ. ಸ್ವಲ್ಪ ರವೆ ಥರ ರುಬ್ಕೋಬೇಕು. ಈಗ ತೋರಿಸ್ತೀನಿ ನಾನು ನಿಮಗೆ. ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನೋಡಿರಿ ಹಿಟ್ಟು ರುಬ್ಬಿದ್ದೀಗ ರವ ಥರ ಪೂರ್ತಿ ಸಣ್ಣಗೇನಿಲ್ಲ ನೋಡಿರಿ. ಇಲ್ಲಿ ರವ ಥರ ಇದು ಅದಕ್ಕೆ ರವ ಥರ ಆಗಿರ್ಬೇಕು. ಸ್ವಲ್ಪ ಈ ಥರ ರುಬ್ಬಿ ಉಪ್ಪು ಹಾಕ್ಕೋತಾ ಇದ್ದೀನಿ. ನಾನು ಇದಕ್ಕೆ ತಿನ್ನೋ ಸುಡ ಹಾಕೋತಿಲ್ಲ ಈಗ, ಯಾಕಂದರೆ ಅವಲಕ್ಕಿ ಹಾಕಿದ್ದೀನಲ್ಲ ನೆನೆಸಿ, ಅದು ಜಲ್ದಿ ಉಪ್ಪು ಬರ್ತೈತಿ. ಈಗ ತಿನ್ನೋ ಸೋಡಾನ ಹಾಕಿದ್ರೆ ಫುಲ್ ಎಲ್ಲ ಇದನ್ನ ಹಾಕುತ್ತೆ. ಈಗ ಹಾಕಿ ಇದನ್ನು ಪೂರ್ತಿ ತಿರುಗಿಸ್ಕೊತಾ ಇದ್ದೀನಿ. ಪೂರ್ತಿ ಮಿಕ್ಸ್ ಮಾಡಿ ನೆನೆಯಕ್ಕೆ ಇಡಬೇಕು.
ಮಿನಿಮಮ್ 2 ತಾಸಾದರೂ ಇಡಬೇಕು ಇದನ್ನು ನೆನೆ, ಯಾಕಂದ್ರೆ ಚಲೋ ಬರ್ತೈತಿ. ನಿಮ್ಗೆ ಅರ್ಜೆಂಟ್ ಇತ್ತಂದ್ರೆ ಸ್ವಲ್ಪ ತಿನ್ನೋ ಸೋಡಾ ಹಾಕ್ಕೊಂಡ್ರೆ ಮಾಡ್ಕೋಬೋದು, ಜಲ್ದಿ ಮಾಡೋದಿದ್ರೆ. ಹಿಟ್ಟೆಲ್ಲ ಹೀಗಾಗಿತ್ತು. ಇದಕ್ಕೊಂದು ಚೆನ್ನಾಗಿ ಮಿಕ್ಸ್ ಮಾಡಿ, ತಿನ್ನೋ ಸೋಡಾ ಏನು ಹಾಕಲಿಲ್ಲ, ನಾನು ಉಪ್ಪು ಅಷ್ಟು ಹಾಕಿದ್ದೀನಿ. ನೀವು ಬೇಕಾದ್ರೆ ತಿನ್ನೋ ಸೋಡಾ ಹಾಕೋಬೋದು. ಈ ಪ್ಲೇಟ್ ಮುಚ್ಚಿ ನೆನೆಯಕ್ಕೆ ಇಡ್ತೇನೆ ನಾನು. ಇಡ್ಲಿ ಹಾಕಿದ್ದೀನಿ ಅಂತ ನೋಡ್ತಾ ಇದ್ದೀನಿ. ಇಡ್ಲಿ ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಇಡ್ಲಿ ಆಗಿದೆ. ಈ ಗ್ಯಾಸ್ ಬಂದ್ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ತಣ್ಣಗೆ ಮಟ್ಟಿಗೆ ಇರಲಿ, ಅಷ್ಟೊತ್ತಿಗೆ ಸಾಂಬಾರು ಮಾಡ್ಕೊಂಡ್ಬಿಡ್ತೀನಿ. ಈಗ ಬೇಳೆ ಚೆನ್ನಾಗಿ ಕುದ್ದಿದೆ. ಈಗ ಇದನ್ನು ಟೊಮೆಟೊ ಎಲ್ಲ ತೆಗೆದು ಮಿಕ್ಸಿಗೆ ಹಾಕೋಬೇಕು. ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ ಮಿಕ್ಸಿಗೆ ಹಾಕೋತಾ ಇದ್ದೀನಿ ನಾನೀಗ. ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕುಟ್ಟಿಟ್ಟಿದ್ದೆ ಹಿಂಗೆ, ಅದನ್ನ ಹಾಕೋತೀನಿ. ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಈಗ ನಾನು ಸಾಂಬಾರು ಮಾಡ್ಲಿಕ್ಕೆ ಮೊದಲೇ ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರೆ ಇಡ್ತೀನಿ. ಪಾತ್ರೆ ಬಿಸಿ ಆದ ತಕ್ಷಣ ತಿಳಿ ಕಾದಿದೆ. ಇದಕ್ಕೊಂದು 4 ಸ್ಪೂನ್ ಎಣ್ಣೆ ಹಾಕೋತೀನಿ ನಾನು. ಎಣ್ಣೆ ಕಾದೈತಿ. ಇದಕ್ಕೆ 2 ನದ್ದೆಲೆ, ಏಲಕ್ಕಿ, ಜೀರಿಗೆ, ಸಾಸಿವೆ ಹಾಕೋತೀನಿ. ಪಟ ತೆಗಿತಾದ್ರೂ ಕರಿಬೇವು, ಮೆಣಸಿನ್ಕಾಯಿ ಹಾಕೋತೀನಿ. ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕೋತಾ ಇದ್ದೀನಿ. ಇವೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದ ತಕ್ಷಣ ಉದ್ದಕ್ಕೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ, ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು ಈರುಳ್ಳಿನ ಕೂಸಿ ಫ್ರೈ ಆಗಬೇಕಿದೆ. ಸ್ವಲ್ಪ ಅರಿಶಿನ, ಧನಿಯಾ ಪೌಡರ್, 1 ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ನೋಡ್ಕೊಂಡು ಹಾಕೋಬೇಕು. ಸ್ವಲ್ಪ ಗರಂ ಮಸಾಲ, ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು. ಈಗ ಎಣ್ಣೆಯಲ್ಲಿ ಫ್ರೈ ಚೆನ್ನಾಗಿದೆ. ಟೊಮೆಟೊ ರುಬ್ಬಿಟ್ಕೊಂಡಿದ್ವಲ್ಲ, ಟೊಮೆಟೊ ಹಾಕೋತೀನಿ. ರುಬ್ಬಿಟ್ಕೊಂಡಿದ್ದೆ ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಇದೆ ತೆಗೆದಿಟ್ಟಾದ್ರೆ ಟೊಮೆಟೊ ಒಳಗೆ ಹಾಕಿ ರುಬ್ಕೊಂಡಿದ್ದೆ. ಇದೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವೆಲ್ಲ ಹಸಿ ವಾಸನೆ ಹೋಗೋ ಮಟ್ಟ ಹುರ್ಕೋಬೇಕು. ಈಗ ನಾನು ಟೊಮೆಟೊ ರುಬ್ಬಿದ ನೀರು ಮಿಕ್ಸಿ ಎಲ್ಲ ಟೊಮೆಟೊ ಹಾಕ್ಕೊಂಡಿದ್ದೆಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಎಣ್ಣೆ ಎಲ್ಲ ಬಿಡ್ಕೊತಾನೆ ಕುದಿಬೇಕು. ಇದು ಚೆನ್ನಾಗಿ ಎಣ್ಣೆ ಬಿಡ್ಕೊತೈತೆ. ಈಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನಾವು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮ್ ಒಳಗೆ ಇನ್ನೊಂದಿಷ್ಟು ಸ್ವಲ್ಪ 5 ನಿಮಿಷ ಕುದಿಲಿಕ್ಕೆ ಇಡ್ತಾಯಿದ್ದೀನಿ. ಇದನ್ನು ಇವಾಗ ಇದು ಮೇಲೆಲ್ಲ ಎಣ್ಣೆ ಬಿಡ್ಕೊತಾ ಇದೆ. ಇವಾಗ ಕುದಿಸಿಟ್ಕೊಂಡಿದ್ದಲ್ಲ ಬೇಳೆನ ಹಾಕೋತಾ ಇದ್ದೀನಿ ನಾನು. ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೀಗ. ಬೇಳೆ ಕುದಿಸಿದ್ವಲ್ಲ, ಕುಕ್ಕರ್ಗೆ ನೀರು ಹಾಕಿ ಸ್ವಲ್ಪ ವಾಶ್ ಮಾಡ್ಕೊಂಡು ಇದಕ್ಕೆ ಹಾಕೋತಾ ಇದ್ದೀನಿ. ಈಗ ನಿಮಗೆ ಎಷ್ಟು ಕಟ್ಟಬೇಕೋ ಅಷ್ಟು ಇಟ್ಕೊಂಡು ನೀರು ಹಾಕೋಬೇಕು. ಈಗ ನಾನು ನೀರು ಹಾಕೋತಾ ಇದ್ದೀನಿ ಇದಕ್ಕೆ. ಈಗ ಅದಕ್ಕಿದ್ರೆ ಸಾಕು, ಕರೆಕ್ಟ್ ಆಗ್ತೈತಿ ಇಡ್ಲಿ ಜೊತೆ.
ತೀರ ತೆಳ್ಳಗೂ ಮಾಡಿಲ್ಲ, ತೀರ ದಪ್ಪನೂ ಮಾಡಿಲ್ಲ. ಸ್ವಲ್ಪ ಕುದಿ ಬಂದ ತಕ್ಷಣ ಕೊತ್ತಂಬರಿ ಹಾಕ್ಬೇಕು. ಇದಕ್ಕೆ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಕೊತ್ತಂಬರಿ ಅಷ್ಟು ಹಾಕ್ಕೊಂಡು ತಿರುಗಾಡಿಸ್ಕೊಂಡು ಗ್ಯಾಸ್ ಬಂದ್ ಮಾಡಿಬಿಡ್ಬೇಕಿದೆ. ನೋಡಿ, ಇಡ್ಲಿ ಸಾಂಬಾರು ಚಟ್ನಿ ರೆಡಿಯಾಗಿದೆ. ಇಡ್ಲಿ ಸಾಫ್ಟಾಗಿ ಹತ್ತಿರ ನಾಷ್ಟ ಕೊಡ್ರಿ. ಆಯ್ತು, ಇಡ್ಲಿ ಮಾಡಿದ್ದೀವಿ. ಸೂಪರ್ ಆಗೈತೆ. ಹೇಳಿ ಮಮ್ಮಿಗೆ ಹೇಳು. ವೆಲ್ಕಮ್.